ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಯೂನಿವರ್ಸ್ ನಿಮಗೆ ಒಂದು ಮೆಸೇಜ್ ಕೊಡಬೇಕು ಅಂತ ನಿಮ್ಮ ಮುಂದೆ ತಂದಿದೆ ಅಂತ ಅರ್ಥ. ನಾವು ಕೆಲವೊಮ್ಮೆ ಲೈಫ್ನಲ್ಲಿ ತುಂಬಾ ಕನ್ಫ್ಯೂಸ್ ಆಗಿರ್ತೀವಿ. ಯಾವ ದಾರಿ ಸರಿ, ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಯೂನಿವರ್ಸ್ ನೇರವಾಗಿ ಮಾತಾಡೋದಿಲ್ಲ, ಆದರೆ ಸಣ್ಣ ಸಣ್ಣ ಸಿಗ್ನಲ್ಸನ್ನು ಕೊಡ್ತಾನೆ ಇರುತ್ತೆ. ನೀವು ಯಾವಾಗಲಾದರೂ ಸೇಮ್ ನಂಬರ್ಸ್ ಮತ್ತೆ ಮತ್ತೆ ನೋಡಿದ್ದೀರಾ? ಅಂದರೆ 111 ಆಗಿರ್ಬೋದು, 222 ಆಗಿರ್ಬೋದು, 444 ಆಗಿರ್ಬೋದು, ಈ ರೀತಿ ಕಾಣ್ತಿರುತ್ತೆ. ಇದು ಖಂಡಿತ ಸಾಧಾರಣವಾದ ನಂಬರ್ಗಳು ಅಲ್ಲ. ಇವೆಲ್ಲವೂ ಕೂಡ ಏಂಜಲ್ ನಂಬರ್ಸ್ ಆಗಿರುತ್ತೆ. ಪ್ರತಿಯೊಂದು ನಂಬರಿಗೂ ಒಂದು ವೈಬ್ರೇಷನ್ ಕೂಡ ಇರುತ್ತೆ, ಒಂದು ಸಂದೇಶ ಕೂಡ ಇರುತ್ತೆ. ಹಾಗಾಗಿ ನೀವು ರಿಪೀಟೆಡ್ ಆಗಿ ಯಾವುದಾದ್ರೂ ನಂಬರನ್ನು ನೋಡ್ತಾ ಇದ್ದೀರಾ ಅಂದರೆ ಅದನ್ನು ಖಂಡಿತ ಇಗ್ನೋರ್ ಮಾಡಬೇಡಿ. ಈಗ ಏಂಜಲ್ನ ಮೆಸೇಜ್ ನೋಡೋಣ. ಕಾರ್ಡ್ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯೂನಿವರ್ಸನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೂರರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ 100% ರೆಸನೇಟ್ ಆಗದೇ ಇರಬಹುದು. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರನ್ನು ಸಂಪರ್ಕ ಮಾಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ 23 ಅಂದರೆ ಬ್ಯಾಲೆನ್ಸಲ್ಲಿ, ರಿಲೇಷನ್ಶಿಪ್ಪಲ್ಲಿ ಎಲ್ಲದರಲ್ಲೂ ಕೂಡ ಬ್ಯಾಲೆನ್ಸ್ ಆಗಿರುವಂಥದ್ದು. 3 ಅಂದರೆ ಗ್ರೋತ್, ಎಕ್ಸ್ಪ್ರೆಷನ್, ಡಿವೈನ್ ಸಪೋರ್ಟ್ ಅಂತ ಹೇಳ್ಬೋದು. ಇವೆಲ್ಲ ಸೇರಿ ಏನು ಹೇಳ್ತಿದೆ ಅಂದರೆ ನೀವು ಒಬ್ಬರಲ್ಲ, ಯೂನಿವರ್ಸ್ ಮತ್ತು ನಿಮ್ಮ ಜೊತೆ ಏಂಜಲ್ಸ್ ಕೂಡ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ಈ ಸಮಯದಲ್ಲಿ ನೀವು ಡೌಟಲ್ಲಿರ್ಬೋದು, ಕನ್ಫ್ಯೂಷನಲ್ಲಿ ಕೂಡ ಇರ್ಬೋದು. ಆದರೆ 23 ಅನ್ನೋದು ನಿಮಗೆ ಕ್ಲಿಯರ್ ಸಿಗ್ನಲ್ ಕೊಡ್ತಾ ಇದೆ. ನಿಮ್ಮ ಡಿಸಿಷನ್ ಸರಿಯಾದ ದಾರಿಗೆ ಹೋಗ್ತಿದೆ. ನೀವು ನಿಮ್ಮ ಟ್ಯಾಲೆಂಟನ್ನು ಇಲ್ಲಿ ತೋರಿಸ್ಕೊಡ್ಬೇಕಾಗಿರೋ ಒಂದು ಸಮಯ ಕೂಡ ಬಂದಿದೆ. ಭಯನ ಬಿಟ್ಟು ಮುಂದೆ ಹೋಗಿ. ಯೂನಿವರ್ಸ್ ಹೇಳ್ತಿದೆ, ಟ್ರಸ್ಟ್ ದ ಪ್ರೋಸೆಸ್, ಎವ್ರಿಥಿಂಗ್ ಈಸ್ ಅಲೈನಿಂಗ್ ಫಾರ್ ಯು. ನಿಮ್ಮ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ, ನೆಗೆಟಿವ್ ಥಾಟ್ಸನ್ನು ಸ್ವಲ್ಪ ಕಡಿಮೆ ಮಾಡಿ, ನಿಮ್ಮ ಇಂಟ್ಯೂಷನನ್ನು ನಂಬಿ. ಕಮ್ಯುನಿಕೇಷನ್ ಯಾವಾಗಲೂ ಕೂಡ ಕ್ಲಿಯರ್ ಆಗಿರಲಿ. ನೀವು ಕೇಳಿದ ಪ್ರಾರ್ಥನೆ ಆಲ್ರೆಡಿ ವರ್ಕ್ ಆಗ್ತಾ ಇದೆ, ಇದನ್ನು ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. 23 ನಂಬರ್ ನಿಮ್ಮ ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗಿರುತ್ತೆ. ಇವತ್ತು ಒಂದು ಕೆಲಸ ಮಾಡಿ, ಸಾಧ್ಯವಾದರೆ ಕಣ್ಮುಚ್ಚಿ ನಿಮ್ಮ ಒಂದು ವಿಷನ್ನು ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡಿ. ಇದನ್ನು ಆಲ್ರೆಡಿ ಆಗಿದೆ ಅಂತ ಫೀಲ್ ಮಾಡಿ. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ 23 ಕ್ಲೈಮ್ಡ್ ಅಂತ ಬರೆಯಿರಿ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ 1133 ಅನ್ನೋದು ತುಂಬ ಪವರ್ಫುಲ್ ಆಗಿರೋ ಒಂದು ಏಂಜಲ್ ನಂಬರ್ ಆಗಿರುತ್ತೆ. ಒಂದು ರಿಪೀಟ್ ಆಗಿದೆ, ನ್ಯೂ ಬಿಗಿನಿಂಗ್, ಲೀಡರ್ಶಿಪ್, ಮ್ಯಾನಿಫೆಸ್ಟೇಷನನ್ನು ತೋರಿಸ್ತಾ ಇದೆ. 3 ಕೂಡ ರಿಪೀಟ್ ಆಗಿದೆ, ಡಿವೈನ್ ಸಪೋರ್ಟು, ಕ್ರಿಯೇಟಿವಿಟಿ, ಸ್ಪಿರಿಚುವಲ್ ಗ್ರೋತನ್ನು ತೋರಿಸ್ತಾ ಇದೆ. ಇದು ಡೌಟ್ ಎನರ್ಜಿ ಅಂದರೆ ಮೆಸೇಜ್ ಕೂಡ ಸ್ಟ್ರಾಂಗ್ ಆಗಿದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದೇನು ಅಂದರೆ ನಿಮ್ಮ ಲೈಫ್ನಲ್ಲಿ ಒಂದು ಹೊಸ ಚಾಪ್ಟರ್ ಶುರು ಆಗ್ತಾ ಇದೆ. ನೀವು ಯೋಚನೆ ಮಾಡ್ತಾ ಇರೋದೆಲ್ಲ ಕೂಡ ರಿಯಾಲಿಟಿಗೆ ಬರೋ ಸಾಧ್ಯತೆ ಕೂಡ ಇದೆ. ನಿಮ್ಮ ಥಾಟ್ಸ್ ತುಂಬಾ ಪವರ್ಫುಲ್ ಆಗಿದ್ದಾವೆ. ನೀವು ಈಗ ಯೋಚನೆ ಮಾಡ್ತಿರುವಂಥದ್ದು, ಫೀಲ್ ಮಾಡೋದು ನಿಮ್ಮ ಫ್ಯೂಚರಲ್ಲಿ ಖಂಡಿತ ನಿಜ ಆಗುತ್ತೆ. ಭಯ ಬಿಡಿ, ಆದರೆ ಕಾನ್ಫಿಡೆನ್ಸಿಂದ ಮುಂದೆ ಹೆಜ್ಜೆ ಇಡಿ. ನಿಮ್ಮ ಐಡಿಯಾಸನ್ನು ಖಂಡಿತ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀವು ತುಂಬಾ ಕ್ರಿಯೇಟಿವ್ ಪರ್ಸನ್, ಕ್ರಿಯೇಟಿವ್ ಎನರ್ಜಿ ನಿಮ್ಮಲ್ಲಿದೆ ಅನ್ನೋದನ್ನು ತೋರಿಸ್ತಾ ಇದೆ. ನೀವು ಖಂಡಿತ ಇಲ್ಲಿ ಅಲೋನ್ ಅಲ್ಲ, ನಿಮ್ಮ ಹಿಂದೆ ಡಿವೈನ್ ಸಪೋರ್ಟ್ ಫುಲ್ಲಾಗಿ ಇದೆ. 1133 ಅನ್ನೋದು ಒಂದು ಅವೇಕ್ನಿಂಗ್ ನಂಬರ್ ಆಗಿರುತ್ತೆ. ನೀವು ಸ್ಪಿರಿಚುವಲೈ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಈಗ ಹೆಚ್ಚು ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನು ಈ ಒಂದು ನಂಬರ್ ಹೇಳ್ತಿದೆ. ಇವತ್ತು ಒಂದು ಪವರ್ಫುಲ್ ಪ್ರಾಕ್ಟೀಸ್ ಕೂಡ ನೀವು ಮಾಡಬಹುದು. ಕಣ್ಮುಚ್ಚಿ ನಿಮ್ಮ ಫ್ಯೂಚರ್ ಆಲ್ರೆಡಿ ಅಚೀವ್ ಆಗಿದೆ ಅನ್ನೋದನ್ನು ವಿಶ್ವಲೈಸ್ ಮಾಡ್ಕೊಳ್ಳಿ. ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ 1133 ಕ್ಲೈಮ್ಡ್ ಅಂತ ಟೈಪ್ ಮಾಡಿ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ 55 ಅನ್ನೋದು ಚೇಂಜ್ ನಂಬರ್. 5 ರಿಪೀಟ್ ಆಗಿದೆ. 5 ಅಂದ್ರೆ ಫ್ರೀಡಮ್ ಆಗಿರ್ಬೋದು, ಮತ್ತು ಒಂದು ಬಿಗ್ ಶಿಫ್ಟ್ ಅಂತ ಕಾಣಿಸ್ತಾ ಇದೆ. ಸಡನ್ನಾಗಿ ಎಲ್ಲನೂ ಕೂಡ ಚೇಂಜಸ್ ಆಗುತ್ತೆ. ಇದು ಸ್ಮಾಲ್ ಚೇಂಜ್ ಅಲ್ಲ, ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಎನರ್ಜಿ ಕಾಣಿಸ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು ನಿಮ್ಮ ಲೈಫ್ನಲ್ಲಿ ದೊಡ್ಡ ಚೇಂಜ್ ಬರ್ತಿದೆ. ನೀವು ಸ್ಟಕ್ ಆಗಿರೋ ಒಂದು ಸಿಚುವೇಶನ್ ಎಲ್ಲ ಇಲ್ಲಿಗೆ ಮುಗಿಯುತ್ತೆ. ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ, ಫಿನಾನ್ಷಿಯಲಿ, ಬಿಸ್ನೆಸ್ಸಲ್ಲಿ, ಯಾವೆಲ್ಲ ವಿಷಯಗಳಲ್ಲಿ ಸ್ಟಕ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆಯೋ ಅದೆಲ್ಲ ಕೂಡ ಇಲ್ಲಿಗೆ ಮುಗಿಯುತ್ತೆ. ಹೊಸ ಅವಕಾಶಗಳು ನಿಮ್ಮ ಕಡೆ ಬರ್ತಿದ್ದಾವೆ. ಇದು ಸಮ್ಟೈಮ್ಸ್ ಸಡನ್ನಾಗಿ ಆಗುತ್ತೆ ಎಲ್ಲದು ಕೂಡ, ಆದರೆ ಅದು ನಿಮ್ಮ ಗ್ರೋತ್ಗಾಗಿಯೇ. ಇಲ್ಲಿ ಏಂಜಲ್ಸ್ ಹೇಳ್ತಿರೋದೇನು ಅಂದರೆ ಭಯ ಪಡೋದನ್ನು ಬಿಟ್ಟು
ಯಾವೆಲ್ಲ ಒಂದು ಪಾಸ್ಟ್ ಎನರ್ಜಿಗೆ ನೀವು ಸ್ಟಕ್ ಆಗಿದ್ದೀರಾ ಅದನ್ನೆಲ್ಲ ಬಿಟ್ಬಿಡಿ. ಚೇಂಜ್ ಏನು ಬರ್ತಿದೆ ಅದನ್ನು ಅಕ್ಸೆಪ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಬೇಡದೇ ಇರೋ ಒಂದು ಚಾಪ್ಟರ್ ಕ್ಲೋಸ್ ಆಗ್ತಾ ಇದೆ, ಆದರೆ ಒಂದು ಬೆಟರ್ ಚಾಪ್ಟರ್ ಓಪನ್ ಆಗ್ತಾ ಇದೆ. 55 ಕಾಣೋದು ಖಂಡಿತ ಕೋಇನ್ಸಿಡೆನ್ಸ್ ಅಲ್ಲ, ಇದು ವಾರ್ನಿಂಗ್ ಕೂಡ ಆಗಿರುತ್ತೆ. ಗೆಟ್ ರೆಡಿ, ಯುವರ್ ಲೈಫ್ ಈಸ್ ಅಬೌಟ್ ಟು ಶಿಫ್ಟ್ ಅನ್ನೋದು ಏಂಜಲ್ನ ಸಂದೇಶ ಆಗಿರುತ್ತೆ. ಇವತ್ತು ಒಂದು ಡಿಸಿಷನ್ ತೆಗೆದುಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ನೆಗೆಟಿವ್ ಆಗಿರೋ ಒಂದು ಥಿಂಗನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ಕೊಳ್ಳಿ. ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ 55 ರೆಡಿ ಅಂತ ಟೈಪ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಮಿಸ್ಟಿಕ್ ರೀಡಿಂಗ್ಸ್ಗಾಗಿ ಮಿಸ್ಟಿಕ್ ಎರಾ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್ ಟು ಮಿಸ್ಟಿಕ್ ಎರಾ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.